ಡಾಕ್ಟರ್ ಎಸ್.ವಿ. ಕಶ್ಯಪ್ ಕಲಾ ಕುಟುಂಬದ ಹೆಮ್ಮೆಯ ಮುತ್ತಿನ ಮಗ. ಇವರ ತಾತ ಶ್ರೀ ಎ.ಎಸ್. ಮೂರ್ತಿ ಹಿರಿಯ ಪತ್ರಕರ್ತ, ರೇಡಿಯೋ ಕಲಾವಿದ, ನಟ, ನಿರೂಪಕ, ರಂಗಕರ್ಮಿ ಹಾಗೂ ಒಬ್ಬ ಅದ್ಭುತ ವಾಗ್ಮಿ. ಇವರ ಹಿರಿಯ ಮಗಳು ಶ್ರೀಮತಿ ಶೋಭಾ ಹಾಗೂ ಶ್ರೀ ವೆಂಕಟೇಶ್ ಅವರ ಹಿರಿಯ ಮಗ ಈ ಕಶ್ಯಪ್. ಹುಟ್ಟಿದ್ದು, ಬೆಳೆದಿದ್ದು, ಕಲಿತಿದ್ದು ಎಲ್ಲವೂ ಈ ಕಲಾ ಕುಟೀರದಲ್ಲೇ. ಹಾಗಾಗಿ ನಟನೆ, ಬರವಣಿಗೆ, ನಿರ್ದೇಶನ, ರಂಗಸಜ್ಜಿಕೆ ಇವೆಲ್ಲವೂ ಶ್ರೀ ಕಶ್ಯಪ್ ಅವರಿಗೆ ರಕ್ತಗತವಾಗಿ ಬಂದ ಬಳುವಳಿ. ಚಿಕ್ಕ ವಯಸ್ಸಿನಿಂದಲೇ ನಟಿಸಲು ಆಸಕ್ತಿ ತೋರಿಸಿದ ಇವರಿಗೆ ಅವರ ತಾತ ಶ್ರೀ ಎ.ಎಸ್. ಮೂರ್ತಿ ಅವರೊಂದಿಗೆ ಬೊಂಬೆ ಆಟದ ಮೂಲಕ ಮೊಟ್ಟ ಮೊದಲ ಬಾರಿಗೆ ರಂಗಪ್ರವೇಶ ಮಾಡಿದರು. ತದನಂತರ ಸಾಕಷ್ಟು ದೂರದರ್ಶನದ ಧಾರಾವಾಹಿಗಳಲ್ಲಿ ನಟಿಸಿ, ಕೆಲವು ಟೆಲಿಫಿಲ್ಮ್ಸ್ಗಳಲ್ಲೂ ಅಭಿನಯಿಸಿ ನಿರ್ದೇಶಿಸಿದ್ದಾರೆ. ಇವರಿಗೆ ಅತ್ಯಂತ ಜನಪ್ರಿಯತೆ ತಂದುಕೊಟ್ಟ ಧಾರಾವಾಹಿ ಶ್ರೀ ಫಣಿ ರಾಮಚಂದ್ರ ಅವರ ನಿರ್ದೇಶನದ ದಂಡಪಿಂಡಗಳು. ಅದರಲ್ಲಿ ಗಣೇಶ ಎಂಬ ಹೆಸರಿನ ಇವರ ಪಾತ್ರ ಮನೆ ಮಾತಾಗಿತ್ತು. ಸುಮಾರು 25ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ಅಭಿನಯಿಸಿ BDS ವ್ಯಾಸಂಗವನ್ನು ಮುಗಿಸಿ ಈಗ ಒಬ್ಬ ದಂತ ವೈದ್ಯನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೊತೆಗೆ ಕನ್ನಡದಲ್ಲಿ MA ಕೂಡ ಮಾಡಿದ್ದಾರೆ. ಇದಕ್ಕೆಲ್ಲ ಕಲಶವಿಟ್ಟಂತೆ ಅವರ ತಾತ ಶ್ರೀ ಎ.ಎಸ್. ಮೂರ್ತಿ ಅವರು ಕಟ್ಟಿದ ಬಿಂಬ ಸಂಸ್ಥೆಯ ವಿಜಯನಗರದ ಶಾಖೆಯನ್ನು ಅಂದ್ರೆ ವಿಜಯನಗರದ ಬಿಂಬವನ್ನು ಕಟ್ಟಿ ಸಾಕಷ್ಟು ಮಕ್ಕಳಿಗೆ, ಕಲಾ ಆಸಕ್ತರಿಗೆ ನಾಟಕ, ಅಭಿನಯ, ರಂಗ ಚಟುವಟಿಕೆಗಳ ತರಬೇತಿ, ಬೇಸಿಗೆ ಶಿಬಿರಗಳು ಇವೆಲ್ಲವನ್ನು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಅವರ ತಾಯಿಯೊಂದಿಗೆ ಹಾಗೂ ಧರ್ಮಪತ್ನಿಯೊಂದಿಗೆ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಇವರ ಪತ್ನಿ ಶ್ರೀಮತಿ ಬೃಂದಾ ಅವರು ಕೂಡ ದಂತವೈದ್ಯೆ. ಪತಿಗೆ ಈ ವೈದ್ಯಕೀಯ ಕೆಲಸದ ಜೊತೆ ಅವರ ಈ ಕ್ರಿಯಾತ್ಮಕ ಕೆಲಸಗಳಲ್ಲೂ ಸಹ ಭಾಗಿಯಾಗಿ ಒಟ್ಟೊಟ್ಟಿಗೆ ತಮ್ಮ ವೃತ್ತಿ ಹಾಗೂ ಪ್ರವೃತ್ತಿಯಲ್ಲಿ ಯಶಸ್ಸು ಕಂಡು ಮುಂದುವರಿಸಲು ಸಾಕ್ಷಿಯಾಗಿದ್ದಾರೆ. ಇವರಿಬ್ಬರಿಗೂ ಅಚಿಂತ್ಯ ಎಂಬ ಒಬ್ಬ ಮಗನಿದ್ದಾನೆ. ಒಂದು ಕಾಲದಲ್ಲಿ ಧಾರಾವಾಹಿಗಳ ಮೂಲಕ ನಮ್ಮ ಮನಗೆದ್ದು ರಂಜಿಸಿ ಮನೆ ಮಾತಾದ ಈ ಕಲಾವಿದ ಇದ್ದಕ್ಕಿದ್ದಂತೆ ಮಾಧ್ಯಮದಿಂದ, ಉದ್ಯಮದಿಂದ, ಬಣ್ಣದ ಲೋಕದಿಂದ ಅಲ್ಪ ವಿರಾಮ ತೆಗೆದುಕೊಂಡಿದ್ದು ಯಾಕೆ? ಈಗಿನ ಅವರ ಜೀವನ ಹಾಗೂ ಅವರ ಬಣ್ಣದ ಲೋಕದ ಯಾನದಲ್ಲಿ ಪಯಣಿಸೋಣ. ಶ್ರೀ ಕಶ್ಯಪ್ ಅವರ ಬದುಕಿನ ಕಥೆಗೆ ಹೋಗಿ ಅವರ 101 ನೆನಪಿನ ಕಥೆಯನ್ನು ಕೇಳೋಣ. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ 101 ನೆನಪು ಈ ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ಒಂದು ಗ್ಯಾಪ್ನ ನಂತರ ಮತ್ತೆ ನಿಮ್ಮ ರಘುರಾಮ್ ನಿಮ್ಮ ಮುಂದೆ ಈ 101 ನೆನಪು ಸರಣಿಯಲ್ಲಿ ಯಾರು ಅತಿಥಿ ಅಂತ ನಿಮಗೆ ಗೊತ್ತಾಗಿದೆ. ಒಂದು ನಿನ್ನೆ ಸಂಚಿಕೆ ನೋಡಿದ್ದೀರಾ, ಅವ್ರು ಯಾರು ಅಂತ ಗೊತ್ತಾಗಿದೆ. ಈಗ ನನ್ನ ಮಗಳ ವಾಯ್ಸ್ ಓವರಲ್ಲಿ ಅವ್ರು ಯಾರು, ಅವ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ನಮ್ಮ ಕಶ್ಯಪ್ ಸರ್ಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ನಮ್ಮ ಕಿರುತೆರೆಯ ಅಪರೂಪದ ಕಲಾವಿದರು, ಉದ್ಯಮವನ್ನು ಕಟ್ಟುಕೊಟ್ಟ ಕಲಾವಿದರು ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನದ ಕಥೆನ ನಿಮಗೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಆದರ್ಶಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆದರ್ಶ್ ಅವರೇ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ 101 ನೆನಪು ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಕಶ್ಯಪ್ ಅವರು, ಕಶ್ಯಪ್ ಆಚಾರ್. ನಮಸ್ಕಾರ ಸರ್. ನಮಸ್ಕಾರ. ಈ ಕಶ್ಯಪ್ ಆಚಾರ ಅಂತ ತಿಳ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಬಿಟ್ಟೆ ನಾನು. ಇವಾಗ ಆದರ್ಶಕ್ಕೂ ಫುಲ್ ಹೆಸರು ನಿಮ್ದು ಗೊತ್ತಿಲ್ಲ. ಸುನಿಲ್ ಪುರಾಣಿಕ್ ಅವರು ಫೋನ್ ಮಾಡಿದ್ದೆ, ನಿಮ್ಮ ನಂಬರ್ ಇದೆಯಾ ಅಂತ ಕೇಳ್ಕೊಂಡಿದ್ದು ಮಾಡೋದಕ್ಕೆ. ಇಲ್ಲ, ಆಮೇಲೆ ಅವ್ರ ಹೆಸರು ಕೇಳಿದ್ರೆ ನನಗೂ ಗೊತ್ತಿಲ್ಲ ಬ್ರದರ್ ಅಂತ ಮೆಸೇಜ್ ಹಾಕಿದ್ರು. ಸೊ ಈ ಕಶ್ಯಪ್ ಆಚಾರ ಅನ್ನೋದನ್ನು ಆಮೇಲೆ ಆದರ್ಶ್ ಕಳಿಸಿರೋ ಆ ಫೇಸ್ಬುಕ್ ಪ್ರೊಫೈಲ್ ನೋಡಿ ಗೊತ್ತಾಗಿದೆ. ಆ್ಯಕ್ಚುಲಿ ಆಚಾರ ಅನ್ನೋದು ಅಂದರೆ ಅಫಿಷಿಯಲಿ ಬರೀ ಡಾಕ್ಟರ್ ಎಸ್.ವಿ. ಕಶ್ಯಪ್ ಅಷ್ಟೇ ಇರೋದು. ಈ ಇಂಟರ್ನೆಟ್ಟಲ್ಲಿ ಲಾಸ್ಟ್ ನೇಮ್ ಅದು ಕೊಡತಂಗೆ ಮುಂದಕ್ಕೆ ಹೋಗಲ್ಲ. ಸೊ ಹಂಗಾಗಿ ಆಚಾರ ಅಂತ ಹಾಕೊಂಡಿರೋದು ಅಷ್ಟೇ. ಬಿಟ್ಟರೆ ನನ್ನ ಪೂರ್ತಿ ಅಂದರೆ ಒಫಿಷಿಯಲ್ ನೇಮ್ ಡಾಕ್ಟರ್ ಎಸ್.ವಿ. ಕಶ್ಯಪ್. ಡಾಕ್ಟರ್ ಎಸ್.ವಿ. ಕಶ್ಯಪ್. ಓಕೆ, ಖುಷಿ ಆಗುತ್ತೆ ಡಾಕ್ಟ್ರ್ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮ ಆ್ಯಕ್ಟ್ರು. ಸೊ ಆ್ಯಕ್ಟ್ರುಗಳು ಈ ಥರ ಒಂದು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾಗ ನಮ್ಮಂಥವ್ರಿಗೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಸಿನಿಮಾಗೆ ಬಂದುಬಿಟ್ರು, ಟಿ ವಿಗೆ ಬಂದುಬಿಟ್ರು, ಹಂಗಾದರು ಹಿಂಗಾದರು ಅನ್ನೋ ಟೈಮಲ್ಲಿ ಇಲ್ಲ. ಅದ್ರ ಜೊತೆಗೆ ಇದನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇಂಥ ಕಲಾವಿದರು, ಇಂಥ ಒಂದು ವ್ಯಕ್ತಿತ್ವ ನಿಜವಾಗ್ಲೂ ಉದಾಹರಣೆ ಆಗುತ್ತೆ. ಎಸ್ ಕಶ್ಯಪ್ ಸರ್, ನಿಮ್ಮ 101 ನೆನಪಿನ ಊರುಗಳು ಹೋಗೋದಕ್ಕೆ ಸ್ಟಾರ್ಟ್ ಮಾಡೋಣ. ಬೇಸಿಕಲಿ ನೀವು ಯಾವ ಊರಿನವರು ಸರ್? ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಿನಲ್ಲೇ. ನಾನು ಹುಟ್ಟಿದ್ದು ಮಾರ್ತಾಸ್ ಆಸ್ಪತ್ರೆಯಲ್ಲಿ ಡಿಸೆಂಬರ್
15ನೇ ತಾರೀಕು ಒಳ್ಳೆ ಕ್ರಿಸ್ಮಸ್ ಟೈಮಲ್ಲಿ ಹುಟ್ಟಿದಂತೆ. ಅಮ್ಮ ಯಾವಾಗಲೂ ನೆನೆಸ್ಕೋತಾರೆ, ನೀನು ಹುಟ್ಟಿದಾಗ ಎಲ್ಲ ಅಲ್ಲಿ ಮಾರ್ತಾಸ್ ಆಸ್ಪತ್ರೆ ಆಗಿದ್ದರಿಂದ ಅಲ್ಲೆಲ್ಲ ಕ್ರಿಸ್ಮಸ್ ಆಚರಿಸೋರು, ಕ್ಯಾಂಡಲ್ಗಳು ಇಟ್ಕೊಂಡೆಲ್ಲ ಬರೋರು. ಇಟ್ ವಾಸ್ ಎ ಗುಡ್ ಇದು ಅನ್ನೋ ಥರದಲ್ಲಿ. ಸೊ ಬೆಳೆದಿದ್ದು ಇಲ್ಲೇ ಎಗೈನ್ ಬೆಂಗಳೂರಿನಲ್ಲೇ. ಆ್ಯಂಡ್ ನನಗೆ 3 ವರ್ಷ ಇದ್ದಾಗ ನಾವು ಈ ಮನೆಗೆ ಬಂದಿದ್ದು. ಈ ಮನೆ ಹೇಳಿದ್ರಿ ನೀವು? ಹಾಂ. ಸೊ ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು. ನಾನು ಓದಿದ್ದು ಸೇಂಟ್ ಜಾನ್ಸ್. ಮಾತಾಡ್ತೀನಿ ಸರ್. ಬೃಂದಾವನಕ್ಕೆ ನೀವು ಬಂದಿದ್ದು ನೀವು 3 ವರ್ಷ ಇದ್ದಾಗ? ಹೌದು ಹೌದು ಹೌದು. ಅಪ್ಪ ಅಮ್ಮನ ಹೆಸರು ಸರ್? ಅಪ್ಪ SR ವೆಂಕಟೇಶ್ ಅಂತ, ಮತ್ತು ಅಮ್ಮ ಶೋಭಾ ವೆಂಕಟೇಶ್ ಅಂತ. ಇಬ್ಬರು ಕೆನರಾ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಗೆ ಅಪ್ಪ ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ ಅಪ್ಪನ 2 ಪದದಲ್ಲಿ ಹೇಳು ನೀನು ಅಂತ ಅಂದರೆ ಆಧ್ಯಾತ್ಮಿಕ ಓದುಗ ಅಂತೀನಿ. ಯಾಕೆಂದರೆ ಒಂದು ಆಧ್ಯಾತ್ಮ, ಪ್ರಾಕ್ಟಿಕಲ್ ಫಿಲಾಸಫಿ ಹೇಗಿರಬೇಕು, ಅವರೇ ನಮ್ಮ ಮೆಂಟರ್, ಗೈಡ್. ಮತ್ತು ಫೈನಾನ್ಷಿಯಲ್ ಆಗಿರ್ಬೋದು ಅಥವಾ ಜೀವನದಲ್ಲಿ ಇರ್ಬೋದು, ಎಲ್ಲ ಥರದಲ್ಲೂ ಅವರು ನನಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಮತ್ತು ಅಮ್ಮ 2 ಇದರಲ್ಲಿ ಹೇಳಬೇಕು ಅಂತ ಅಂದರೆ ಸಾಂಸ್ಕೃತಿಕ ಸಂಘಟಕಿ ಅಂತ ಹೇಳ್ಬೋದು. ಅಂದರೆ ಅವರು ಬೆಳೆದ ವಾತಾವರಣ, ಈ ಥರದ ಅವ್ರು ಬೆಳೆದ ವಾತಾವರಣದಲ್ಲಿ ಕಲಾಮಂದಿರ ಇರ್ಬೋದು, ಅಂದರೆ ಆನಾ ಸುಬ್ರಾಯರು ಮತ್ತು AS ಮೂರ್ತಿ ಅವರು ಬೆಳೆದ ವಾತಾವರಣ, ಅಲ್ಲಿ ಹಲವಾರು ಸಾಂಸ್ಕೃತಿಕ ದಿಗ್ಗಜರು ಬಂದು ಹೋಗೋರು. ತೀತಾ ಶರ್ಮಾ ಅವರು ಇರ್ಬೋದು, ಆನಾ ಕೃಷ್ಣರಾಯರು ಇರ್ಬೋದು, ನಿಸಾರ್ ಅಹಮದ್ ಅವರು, ರಾಮಚಂದ್ರ ದೇವ ಅವರು, ಈ ಥರದ ಜನಗಳನ್ನ ನೋಡಿ ಬೆಳೆದವರು ಅಮ್ಮ. ಮತ್ತು ನಮ್ಮ ತಾತ ನಾಟಕ ಮಾಡ್ತಾ ಇದ್ದಾಗ ಏನಪ್ಪ ಯಾರು ಹೆಣ್ಮಕ್ಳನ್ನ ನಾಟಕಕ್ಕೆ ಬನ್ನಿ ಅಂತ ಕರೆದ್ರೆ, ನಿಮ್ಮ ಮನೇಲೆ 3 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಯಾಕಯ್ಯ ನೀನು ನಮ್ಮ ಹೆಣ್ಮಕ್ಳನ್ನ ಕರಿತೀಯ? ಯಾಕೆಂದರೆ ಆಗಿನ ಕಾಲಕ್ಕೆ ಹಾಗಿತ್ತು, ಕನ್ಸರ್ವೇಟಿವ್ ಆ ಥರದ್ದೊಂದು ಇದಿತ್ತಲ್ಲ. ಸೊ ಹಾಗಾಗಿ ಅಮ್ಮ ಅಲ್ಲ, ಅದಕ್ಕೆ ಮುಂಚೆ ನಮ್ಮ ಅಜ್ಜಿನೇ ಮುಖಕ್ಕೆ ಅಂದರೆ ಮೇಕಪ್ ಮಾಡಿಕೊಂಡು ನಾಟಕಗಳಲ್ಲಿ ಅಭಿನಯಿಸೋಕೆ ಶುರು ಮಾಡಿದ್ರು. ಅದಾದಮೇಲೆ ಅಮ್ಮನೂ ತಾತನ ಜೊತೆಗೆ ತುಂಬ ನಾಟಕಗಳನ್ನು ಮಾಡಿದ್ರು. ಸೊ ಹಾಗೆ ಅವರು ಬೆಳೆದ ಒಂದು ರೀತಿ ಸಾಂಸ್ಕೃತಿಕವಾಗಿ. ಅದಾದಮೇಲೆ ಒಂದು ಸ್ವಲ್ಪ ದಿನ ಮನೆ ಜವಾಬ್ದಾರಿ ಇದೆಲ್ಲನೂ ನಿರ್ವಹಿಸ್ತಾ ತುಂಬ ಒಳ್ಳೆ ಸೊಸೆಯಾಗಿ ಅವರ ಅತ್ತೆಗೆ ಅಂದರೆ ನಮ್ಮ ಅಜ್ಜಿಗೆ. ಸೊ ಅದಾದಮೇಲೆ ಅವರ ಸಾಂಸ್ಕೃತಿಕ ನಂಟು ಮತ್ತೆ ಅವ್ರನ್ನ ವಾಪಸ್ ಹೇಳಿತು. ಸೊ ವಿಜಯನಗರ ಬಿಂಬ ಅಂತ ಶುರು ಮಾಡಿ, ಅಂದರೆ ಸಂಘಟನೆ ಅವರ ಶಕ್ತಿ. ಯಾಕೆಂದರೆ ವಿಜಯನಗರ ಬಿಂಬ ಶುರು ಮಾಡಿದಾಗ ಅವ್ರು ಬಹಳ ಕಷ್ಟಪಟ್ಟಿದ್ದಾರೆ. ಬಿಂಬ ನಿಮಗೆ ಗೊತ್ತಿರ್ಬೋದು, ನಮ್ಮ AS ಮೂರ್ತಿ ಗುರುಗಳ ಒಂದು ಕಟ್ಟಿದಂಥ ಒಂದು ಕನಸಿನ ಕೂಸದು. ಅದು ಹನುಮಂತ ನಗರದ ಬಿಂಬ, ಇದು ವಿಜಯನಗರದ ಬಿಂಬ. ಅಂದರೆ ಈ ಫ್ಯಾಮ್ಲಿ ನಮ್ಮ ದೊಡ್ಡ ಒಂದು ಕಲ್ಚರ್ ಇರುವಂಥ ಫ್ಯಾಮ್ಲಿ, ಒಂದು ಹಿಸ್ಟ್ರಿ ಇರುವಂಥ ಫ್ಯಾಮ್ಲಿ, ಒಂದು ಲೆಗಸಿ ಇರುವಂಥ ಫ್ಯಾಮ್ಲಿ. ಪತ್ರಕರ್ತರು, ರಂಗಕರ್ಮಿ, ಕಲಾವಿದರು, ವಾಟ್ ನಾಟ್ ಎಲ್ಲವೂ ನಮ್ಮ ಶ್ರೀ AS ಮೂರ್ತಿ ಅವರ ಮನೆತನ. ಅವರ ಪ್ರೀತಿಯ ಮೊಮ್ಮಗನೇ ನಮ್ಮ ಕಶ್ಯಪ್ ಅವರು, ಅವರ ಮಗಳ ಮಗ. ಸೊ ಎಸ್, ಇವಾಗ ಹೇಳಿ ಸರ್. ಬಿಂಬ ಆ್ಯಕ್ಚುಲಿ ಒಂದು ತಲೆಮಾರು ಹಿಂದೆ ಹೋಗ್ಬೇಕು ಸರ್. ಆನಾ ಸುಬ್ಬರಾವ್ ಅಂತ ನಮ್ಮ ಮುತ್ತಾತ, ಅವರು ಹಿ ವಾಸ್ ಎ ಗಾಂಧಿಯನ್. ಮತ್ತು ಅವರು ಕಲಾಮಂದಿರ ಅಂತ 1919 ಪ್ರಾರಂಭ ಮಾಡಿದ್ರು. ಈಗ 100 ವರ್ಷ ಆಗಿದೆ. ಅದು ಆರ್ಟ್ ಸ್ಕೂಲ್. BKS ವರ್ಮಾ ಅವರಾಗ್ಬೋದು, ವೆಂಕಟಾಚಲಪತಿ ಅವರು ಆಗ್ಬೋದು, ಕನಕಾಮೂರ್ತಿ ಅವರಾಗ್ಬೋದು, ಅವರೆಲ್ಲರೂ ಅಲ್ಲಿಂದನೇ ಬಂದಿರೋದು ಅಂತ ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಆಮೇಲೆ ಆ ಮನುಷ್ಯ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಹಿಮ್. ಅವರು ಆವಾಗಿನ ಕಾಲಕ್ಕೇ ಒಂದು ಸೈಕಲ್ ಇಟ್ಕೊಂಡು, ಒಂದು ಖಾದಿ ಜುಬ್ಬ, ಒಂದು ಕಚ್ಚೆ ಪಂಚೆ ಉಟ್ಕೊಂಡು ಇಡೀ ಬೆಂಗಳೂರನ್ನ ತಿರುಗಾಡಿ ಕಲಾಶಾಲೆ ಕಟ್ಟಿದ್ರು. ಮತ್ತು ಒಂದು ಕಲಾ ಅಂತ ಒಂದು ಮ್ಯಾಗ್ಝೈನ್ ಸಹ ತರ್ತಾಯಿದ್ರು. ಅಷ್ಟೇ ಅಲ್ಲದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮಾತಿನೆಡೆಗೆ ಸ್ವಾವಲಂಬನೆಯೇ ಸ್ವರ್ಗ, ಸ್ವಾತಂತ್ರ್ಯವೇ ಸ್ವಾವಲಂಬನೆಯ ಹಾದಿ ಅಂತ, ಸ್ವತಂತ್ರವೇ ಸ್ವರ್ಗ, ಸ್ವಾವಲಂಬನೆಯೇ ಸ್ವತಂತ್ರದ ಹಾದಿ ಅಂತ ನಂಬಿದವರು. ಸೊ ಅವರು ಫ್ರೇಮ್ದು ಒಂದು ಫ್ಯಾಕ್ಟ್ರಿ ಸಹ ಮಾಡಿದರು. ಅಂದರೆ ಅವರು ಈ ಕಡೆ ಕಲಾವಿದರೂ ಆಗಿದ್ದರು, ಕಲಾ ಶಿಕ್ಷಕರೂ ಆಗಿದ್ದರು. ಅವರು ಮಾಡಿದ್ರಲ್ಲಿ ಆಮೇಲೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದರು ಆಗಿನ ಕಾಲಕ್ಕೆ. ಮತ್ತು ಇದು ಮ್ಯಾಗ್ಝೈನ್ ಎಡಿಟರ್ ಆಗಿದ್ದರು. ಹಲವಾರು ಬೇರೆ ಬೇರೆ ಭಾರತೀಯ ಬೇರೆ ಬೇರೆ ಕಡೆಗಳಿಂದ, ಕಲ್ಕತ್ತಾಯಿಂದ, ಮದ್ರಾಸ್ನಿಂದ ಎಲ್ಲ ಲೇಖನಗಳನ್ನ ತರಿಸ್ಕೊಂಡು ಅದನ್ನು ಪ್ರಿಂಟ್ ಮಾಡಿ ಇಲ್ಲಿನ ಜನಕ್ಕೆ ಮುಂದೆ ತರೋರು. ಅಂದರೆ ಅವ್ರು ಮಾಡಿರೋದ್ರಲ್ಲಿ 1% ನಾವು ಮಾಡಿಲ್ಲ ಅನ್ಸ್ಬಿಡುತ್ತೆ. ಸೊ ಹಾಗೆ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಬಿಂಬ ಅಂತ ಪ್ರಾರಂಭ ಮಾಡಿದಾಗ, ವಿಜಯನಗರ ಬಿಂಬ ಅಂತ, ಅದು ಒಂಥರ ಆ ಹಠ ಇರ್ಬೋದು, ಇನ್ನೊಂದಿರ್ಬೋದು, ಅಂದರೆ ಹಸಿವು. ಕರೆಕ್ಟ್.
ಸಾಂಸ್ಕೃತಿಕವಾಗಿ ನಮ್ಮ ವಿಜಯನಗರ ಈ ಭಾಗದಲ್ಲಿ ಜಾಸ್ತಿ ಇರಲಿಲ್ಲ. ಸೊ ಹಾಗಾಗಿ ಇಲ್ಲಿ ಶೋಭಾ ಮೇಡಮ್ ಅವರು ಮತ್ತು AS ಮೂರ್ತಿ ಅವರು, ಅಂದರೆ ನಮ್ಮ ತಾಯಿ ಮತ್ತು ತಾತ ಇಬ್ಬರು ಕೂತ್ಕೊಂಡು ಇಲ್ಲೂ ಒಂದು ಮಾಡಬೇಕು, ಇಲ್ಲೊಂದು ಮಾಡಬೇಕು, ಈ ಥರದ್ದು ಇಲ್ಲಿನ ಮಕ್ಕಳಿಗೆ ಆಗೋ ಹಾಗೆ ಅಂತ ಶುರು ಮಾಡಿದ್ರು. ಆಗ ಭಾಳ ಕಷ್ಟಪಟ್ಟಿದ್ದಾರೆ ಅಮ್ಮ ಮತ್ತು ಅಪ್ಪ ಇಬ್ಬರೂ. ಅಮ್ಮ ಆ್ಯಕ್ಚುಲಿ ಸರ್ಕಾರಿ ಶಾಲೆಯಲ್ಲಿ ಕೂತ್ಕೊಂಡು ಸರ್ಕಾರಿ ಶಾಲೆ ಇದಕ್ಕೆ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಏನು ಅಪ್ಲಿಕೇಶನ್ ಎಲ್ಲ ಹೊಸದು, ಒಂದು ಬ್ಯಾನರ್ ಹಾಕಿದರೆ ಕಿತ್ಕೊಂಡು ಹೋಗ್ಬಿಡೋರು. ಆಮೇಲೆ ಆ ಸರ್ಕಾರಿ ಶಾಲೆ ಹೇಗಿತ್ತು ಅಂದರೆ ಎಲ್ಲ ಥರದ ಚಟುವಟಿಕೆಗಳು, ರಾತ್ರಿ ಚಟುವಟಿಕೆಗಳೆಲ್ಲ ನಡೆಯುವಂಥ ಜಾಗ ಆಗಿತ್ತು. ಹೋಗಿ ನೋಡಿದ್ರೆ ಅಲ್ಲಿ ಏನೇನೇನೇನೋ ಬಿದ್ದಿರೋದು. ಎನಿವೆ ಅದನ್ನೆಲ್ಲ ನಾನು ಆನ್ ದ ರೆಕಾರ್ಡ್ ಹೇಳಕ್ಕಾಗಿದ್ದೇನೋ ಅಷ್ಟು. ಆದರೆ ಆಗ ಸೋಮಣ್ಣ ಅವರು ಸಹಾಯ ಮಾಡಿದ್ರು ಆ್ಯಂಡ್ ಪೊಲೀಸ್ ಬೀಟ್ ಹಾಕಿಸಿ ಎಲ್ಲ ಮಾಡಿ. ಆಮೇಲೆ ಈಗ ನೀವು ಆ ಶಾಲೆಗೆ ಹೋಗಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅದು ಬದಲಾಗಿದೆ ಅಂತ ಅನಿಸುತ್ತೆ. ಸೊ ಹಾಗೆ ವಿಜಯನಗರ ಬಿಂಬ ಶುರು ಆಯಿತು. ಮೊದಲು ಮಕ್ಕಳ ವಿಭಾಗ ಅಂತ ಶುರು ಮಾಡಿದ್ವಿ, ಆಮೇಲೆ ಹಿರಿಯರ ವಿಭಾಗ ಬಂತು, ತುಂಬ ದೊಡ್ಡದಾಗಿ ಬೆಳೆದಿದೆ. ಈಗ ಆಲ್ಮೋಸ್ಟ್ ಅದಕ್ಕೂ 28 ವರ್ಷ 29 ವರ್ಷ, ಇನ್ನೊಂದು ವರ್ಷ ಆದರೆ 30 ವರ್ಷ ಆಗುತ್ತೆ ವಿಜಯನಗರ ಬಿಂಬಕ್ಕೆ. ಸೊ ಹಾಗೆ ನಡೀತಾ ಇದೆ ಸರ್. ಮಾತಾಡ್ತೀನಿ ಇನ್ನು ವಿಜಯನಗರ ಬಿಂಬದ ಬಗ್ಗೆ ಇನ್ನೂ ಹಂತವಾಗಿ ಮಾತಾಡ್ಕೊಂಡು ಹೋಗ್ತೀನಿ. ಸೊ ತಾತ ನಮ್ಮ ಈರಣ್ಣ AS ಮೂರ್ತಿಗಳು, ತಾತ ಅಂದರೆ ನಿಮ್ಗೆ ಏನು ಜ್ಞಾಪಕ ಬರುತ್ತೆ ಕಶ್ಯಪ್ ಸರ್? ಸಿಗರೇಟಿನ ಘಾಟು ಹೊಗೆಯಲ್ಲಿ ಬಿಳಿ ಗಡ್ಡದ ಕಚಗುಳಿ. ಆ್ಯಕ್ಚುಲಿ ನಿಜವಾಗ್ಲೂ ಆ ಮನುಷ್ಯಂಗಿದ್ದಿದ್ದ ಆ ಒಂದು ಹಸಿವಿರ್ಬೋದು ಅಥವಾ ಒಂದು ಆ ತಾಕತ್ತಿದೆಯಲ್ಲ. ಯಾಕೆಂದರೆ ಅವರು ಬೀದಿ ನಾಟಕ ಮೊದಲೇ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬೀದಿ ನಾಟಕ ಮಾಡಿದವರು ಚಿತ್ರ ಕಲಾವಿದರು ತಾತ ಮಾಡಿಸಿದ್ದು. ಕಟ್ಟು ಅಂತ 1977ರಲ್ಲಿ. ನಾನೀಗ ಆವಾಗ ನನಗೆ 1 ವರ್ಷ ಅಷ್ಟೇ. ಆಗಿನ ಕಾಲಕ್ಕೆ ಅವರು ಬೀದಿ ನಾಟಕವನ್ನು ಇಲ್ಲಿ ತಂದವರು. ನಂತರ ಸಮುದಾಯ ಅವರು ಇವರೆಲ್ಲ ಮಾಡಿದ್ದಾರೆ. ಎನಿವೆ ಬೀದಿ ನಾಟಕದಲ್ಲಿ ಅವರು ಎದುರುಗಡೆ ಜನಗಳ ಮಧ್ಯೆ ನಿಂತು ಒಂದು ಇದು ಮಾಡೋದಿದೆಯಲ್ಲ, ಹೇಳೋದಿದೆಯಲ್ಲ, ಅದಕ್ಕೆ ನಿಜವಾದ ಛಾತಿ ಬೇಕು. ಅಂದರೆ ಅದು ಪೊಲಿಟಿಕಲ್ ಆಗಿರೋ ಅಂಥದ್ದಾಗಬಹುದು, ಅಥವಾ ಹಂಚಿಕಾ ಪ್ರಕರಣ ಅಂತ ಒಂದು ನಾಟಕ, ಸೀಮೆ ಎಣ್ಣೆ ಸರಿಯಾಗಿ ಇಲ್ಲ ವ್ಯವಸ್ಥೆ ಅಂತ ಅದ್ರ ಬಗ್ಗೆ ಒಂದು ಬೀದಿ ನಾಟಕ, ಮತ್ತು ಬಸ್ ಸ್ಟಾಪ್ ಅಂತ. ಅಂದರೆ ಜನರ ಒಂದು ಅವರ ಅವಶ್ಯಕತೆಗಳಿಗೆ ಸ್ಪಂದಿಸೋ ಅಂಥ ನಾಟಕಗಳವೆಲ್ಲ. ಕರೆಂಟ್ ಅಫೇರ್ಸ್, ಆಗಿನ ಕಾಲದ ಕರೆಂಟ್ ಅಫೇರ್ಸ್. ಹನುಮನ್ ನಗರ ಅಥವಾ ಇದರಲ್ಲಿ ಬಸ್ ಸ್ಟಾಪ್ ಇರಲಿಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಬೀದಿ ನಾಟಕ ಮಾಡಿ ಪೊಲೀಸರು ಇವ್ರನ್ನ ಪೊಲೀಸರು ಅಟ್ಟಿಸ್ಕೊಂಬಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಅಲ್ಲಿ ಬೀದಿ ನಾಟಕ ಮಾಡಿ ತಪ್ಸ್ಕೊಂಡು ಹೋಗಿ ಬೀದಿ ನಾಟಕ ಮಾಡಿ ಆಮೇಲೆ ಒಂದು ಬಸ್ ಸ್ಟಾಪ್ ಬರೋ ಹಾಗೆ ಮಾಡಿ ಆ ಏರಿಯಾಗೆ. ಈ ಥರದ್ದೆಲ್ಲ ಬಹಳ ದೊಡ್ಡ ಕೆಲಸ ಮಾಡಿರೋವಂಥವ್ರು. ಅಷ್ಟೇ ಅಲ್ಲ, ನಾವು ಸುಮಾರು ನಾಟಕಗಳು ತಾತ ಅಂದ ತಕ್ಷಣ AIRನಲ್ಲಿ ಸುಮಾರು ಬಾನುಲಿ ನಾಟಕಗಳನ್ನು ಮಾಡಿದ್ದೀವಿ. ತಮಟೆ ಹೊಡೆದು ಇದು ಮಾಡಿ ಎಲ್ಲ ತುಂಬ. ತಾತ ಅಂದ ತಕ್ಷಣವೇ ನನಗೆ ಒಂಥರ ಮನಸ್ಸು ಒಂಥರ ಆಹ್ಲಾದಕರವಾಗಿ ಬಿಡುತ್ತೆ, ಉತ್ಸಾಹ ತುಂಬ ಬರುತ್ತೆ. ಮನೆಯಲ್ಲಿ ನಿಮ್ಮ ಜೊತೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ